ಜೋರಾಗಿ ಮಾತಾಡೋದಾಗ್ಲಿ ಗಟ್ಟಿಯಾಗಿ ಕಿರ್ಚೋದಾಗ್ಲಿ ನಂಗೊಂಚೂರು ಬರೋದಿಲ್ಲ. ಏನೋ ನಿಧಾನಕ್ಕೆ ಮಾತಾಡ್ಬೇಕಾ? ನಂಗೆ ನಿಧಾನಕ್ಕೆ ಮಾತಾಡಕ್ಕೆಲ್ಲ ಬರೋದಿಲ್ಲ, ನನ್ ಗಂಟ್ಲಿರೋದೇ ಇಷ್ಟು. ತಗೊಳ್ಳಿ ಟೀ. ನಿಮ್ಗೆ ಟೀ ಅಂದ್ರೆ ಇಷ್ಟ ಅಂತ ಅತ್ತೆ ಹೇಳಿದ್ರು, ಅದಕ್ಕೆ ಕಲ್ತ್ಕೊಂಡ್ ಮಾಡಿದೀನಿ. ಹೇಗಿದೆ ಅಂತ ಹೇಳಿ. ಲಕ್ಸು, ಒಂದ್ ಕಪ್ ಟೀ ಇಡ್ತೀಯಾ? ಟೀ ಬೇಕಾ? ಒಬ್ಳೆ ಬೆಳಗ್ಗೆಯಿಂದ ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀನಿ, ಗಂಟೆಗೊಂದ್ಸಲ ಬಂದು ಟೀ ಬೇಕು ಅಂತ ಇದೀರಾ. ಇನ್ನೊಂದ್ಸಲ ಟೀ ಕೇಳಿದ್ರೆ ಈ ಚಾಕುನೆಲ್ಲ ನಿಮ್ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ. ಯಾಕೋ ಇವತ್ತು ತುಂಬಾ ತಲೆ ನೋವ್ತಾ ಇದೆ. ಫುಡ್ ನಾ ಹೊರಗಡೆಯಿಂದ ಆರ್ಡರ್ ಮಾಡ್ಬಿಡೋಣ. ಹಾ, ಅತ್ತೆ ಏನಾದ್ರು ಬೇಡ ಅಂದ್ರೆ ಪರವಾಗಿಲ್ಲ, ಮನೇಲೆ ಏನಾದ್ರು ಏನ್ ಬೇಡ ಬಿಡು, ಹೊರಗಡೆಯಿಂದ ತರ್ಸೋಣ. ಅಮ್ಮನಿಗೆ ನಾನು ಹೇಳ್ಕೊಂತೀನಿ. ಇವತ್ತು ಲಂಚ್ಗೆ ಚಿಕನ್ ಬಿರಿಯಾನಿ ಮಾಡ್ತೀಯಾ? ಹಾ, ಮಾಡಿಡ್ತೀನಿ. ನೀನ್ ನನ್ನ ಮದ್ವೆ ಆಗಿರೋದು ಅಡ್ಗೆ ಮಾಡಿಡೋದಕ್ಕೆ ಅಲ್ವಾ? ಈ ಮನೆಗೆಲ್ಲ ಕೆಲಸ ಮಾಡ್ಕೊಂಡು 3 ಹೊತ್ತು ಮನೇಲಿ ಬೇಯಿಸಾಕ್ತಾ ಇರ್ತೀನಿ. ನೀವ್ ಹಂದಿ ತರ ತಿನ್ಬಿಟ್ಟು ಕುತ್ಕೊಂಡಿರಿ, ಆಯ್ತಾ? ಯಾಕಷ್ಟು ನಿಧಾನಕ್ಕೆ ಮಾತಾಡ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡೋ. ಚಿಕ್ಕ ವಯಸ್ಸಿಂದನೂ ಜೋರಾಗಿ ಮಾತಾಡಿ ಎಲ್ಲ ಅಭ್ಯಾಸ ಇಲ್ಲ. ನನ್ ಗಂಟ್ಲಿರೋದೇ ಇಷ್ಟು. ಏನು ನಿಧಾನಕ್ಕೆ ಮಾತಾಡ್ಬೇಕಾ? ನನ್ ಗಂಟ್ಲಿರೋದೇ ಇಷ್ಟು. ನಿಮ್ಮನ್ನೆಲ್ಲ ನಮ್ಮ ಮನೆಯವ್ರನ್ನ ಅನ್ಬೇಕು. ನಿಮ್ಮಂತ ಮಹಾನುಭಾವ ಇನ್ನೆಲ್ಲೂ ಜಗತ್ತಲ್ಲಿ ಸಿಗಲ್ಲ ಅಂತ ನಿಮ್ಮನ್ನ ನನ್ ಗಂಟೆ ಹಾಕಿದ್ರಲ್ಲ, ಫಸ್ಟ್ ಅವ್ರಿಗೆ ಅನ್ಬೇಕು. ಏನ್ರಿ, ನಾನು ಇವತ್ತು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಚಿಕನ್ ಬಿರಿಯಾನಿ ಮಾಡೋದ್ ಕಲ್ತಿದೀನಿ. ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸಾರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ನನಗಿರೋ ಕೆಲಸದಲ್ಲಿ ನಿಮ್ಗೆ ಅಡ್ಗೆ ಮಾಡಾಕ್ತಾ ಇರೋದೇ ಹೆಚ್ಚು. ಅದ್ರಲ್ಲಿ ಉಪ್ಪು ಕಡಿಮೆ ಇದೆ, ಖಾರ ಜಾಸ್ತಿ ಇದೆ ಅಂತ ಬೇರೆ. ಇಷ್ಟ ಇದ್ರೆ ತಿನ್ನಿ, ಇಲ್ಲಾಂದ್ರೆ ಎದ್ದೋ. ನೀವೇನ ಈ ಒದ್ದೆ ಟವಲ್ ನ ಹಾಸಿಗೆ ಮೇಲೆ ಇಟ್ಟಿದ್ದು? ಸರಿ ಬಿಡಿ, ನಾನೇ ಆಚೆ ಉಣ್ಗಾಕ್ತೀನಿ. ಇಷ್ಟು ವಯಸ್ಸಾಗಿದೆ, ಒದ್ದೆ ಟವಲ್ನ ಸೋಫಾ ಮೇಲೆ ಹಾಕ್ಬಾರ್ದು ಅಂತ ಗೊತ್ತಾಗುತ್ತೆ. ಎಸ್ ಸರಿ, ನಾನು ನಿಮ್ಗೆ ಹೇಳಿರೋದು ತಗೊಂಡೋಗ ಆಚೆ ಹಾಕಿ.